ಸೊ ಹಾಯ್ ಹಲೋ ಫ್ರೆಂಡ್ಸ್, ಹಾಲೇಶ್ರೀ ವ್ಲಾಗ್ಸ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾಳೆ ನನ್ನ ಬರ್ಡೇ, ಹಾಗಾಗಿ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಕೇಕ್ ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ. ಅದು ನನಗೆ ಗೊತ್ತು ಅಂತ ಅವ್ಳಿಗೆ ಗೊತ್ತಿಲ್ಲ. ಇವಾಗ ಟೈಮ್ ಬಂದು 10:30 ಆಗಿದೆ. ಅವಳು ಇಲ್ಲ, ಹೋಗಿ ಮಲಗಿದ್ದಾಳೆ ಅಲ್ಲಿ. ನಾನು ಸುಮ್ಮನೆ ಬಂದು ಹಾಲಲ್ಲಿ ಕೂತಿದ್ದೀನಿ. ನಾನು ಇವಾಗ ನೀರು ಕುಡಿಯೋಕೆ ಹೋದಾಗ ನಾನು ನೋಡಿದೆ ಅದನ್ನು. ಬನ್ನಿ ನಿಮಗೂ ತೋರಿಸ್ತೀನಿ ಹೇಗೆ ಇಟ್ಟಿದ್ದಾಳೆ ಅವಳು ಕೇಕ್ ಅಂತ. ಸೊ ನೋಡಿ, ಇಲ್ಲಿ ಮಶ್ರೂಮ್ ಇಟ್ಟಿದ್ದಾಳೆ, ಕಾಣಿಸ್ಬಾರ್ದು ಅಂತ. ಮಶ್ರೂಮ್ ಪಕ್ಕದಲ್ಲಿ ಕೇಕ್ ಇಟ್ಟಿದ್ದಾಳೆ. ನಾನು ಆಲ್ರೆಡಿ ಆ ಕೇಕ್ ನೋಡ್ತೀನಿ ಅಂತ ಅವಳಿಗೆ ಗೊತ್ತಿಲ್ಲ. ಸುಮ್ಮನೆ ಸೈಲೆಂಟಾಗಿ ಹೋಗಿ ಮಲ್ಕೊಳ್ಳೋಣ. ಅವಳೇ 12 ಗಂಟೆಗೆ ಬಂದು ಎಬ್ಬಿಸ್ತಾಳೆ. ಬನ್ನಿ, ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ. ಸೊ ಮಲಗಿದ್ದೀನಿ, ಟೈಮ್ ಆಯಿತು. ಇವಾಗ ಬರ್ತಾಳೆ ಕರೆಯೋದಕ್ಕೆ. ಸೊ ಅವಳು ಬಂದಳು ಕರೆಯೋದಕ್ಕೆ ಅಂತೇಳ್ಬಿಟ್ಟು ನಾನು ಏನು ಅಂತೇಳಿ ಕೇಳ್ತಾಯಿದ್ದೆ. ಆಮೇಲೆ ನಾನೇ ಇದ್ಬಿಟ್ಟು ಹೋದೆ ಹಾಲ್ಗೆ. ನೋಡಿದ್ರೆ ಕೇಕ್ ತೊಗೊಂಬಂದು ರೆಡಿಯಾಗಿಟ್ಟಿದ್ಲು. ಸೊ ಕೇಕೆಲ್ಲ ಕಟ್ ಮಾಡಿದೆ, ಚೆನ್ನಾಗಿತ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಚಿನ್ನು, ಹ್ಯಾಪಿ ಬರ್ಡೇ ಟು ಯು. ನೈಟ್ ಕೇಕ್ ಕಟಿಂಗ್ ಆದಮೇಲೆ ಮತ್ತೆ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಬೆಳಗ್ಗೆ ನನ್ನ ಮಗಳ ಸ್ಕೂಲ್ ಇತ್ತು. ಅವಳನ್ನ ಎಬ್ಬಿಸಿ ರೆಡಿ ಮಾಡಿ ಕಳಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಬೆಳಗ್ಗೆ ಅರ್ಜೆಂಟಲ್ಲಿ ನಾನು ಏನು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಫುಲ್ ಡ್ರೆಸ್ ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ಆದಮೇಲೆ ನನ್ನ ಫ್ರೆಂಡ್ ಇವತ್ತು ಶ್ರೀಮಂತ ಇದೆ, ಸೊ ಅಲ್ಲಿಗೂ ಹೋಗಬೇಕು. ಅಲ್ಲಿಗೆಲ್ಲ ಹೋದ್ಮೇಲೆ ನಾನು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಫಂಕ್ಷನ್ ಹೇಗೆ ನಡೀತು ಅಂತ ಹೇಳ್ಬಿಟ್ಟು, ಇವತ್ತಿನ ನನ್ನ ಡೇ ಹೇಗಿತ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನಾನು ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಸೊ ರೆಡಿಯಾಗಿದ್ದೀನಿ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೆ. ದೇವ್ರ ದರ್ಶನ ಎಲ್ಲ ಆಯಿತು. ಟೆಂಪಲ್ ಮಾತ್ರ ಸಖತ್ತಾಗಿದೆ. ಅಮೃತಹಳ್ಳಿಲಿದೆ. ಯಾರೆಲ್ಲ ಅಮೃತಹಳ್ಳಿ ಸರೌಂಡಿಂಗಲ್ಲಿದ್ದೀರಿ ಒಂದು ಸರಿ ವಿಸಿಟ್ ಮಾಡಿ. ಇವಾಗ ತಾನೇ ದೇವಸ್ಥಾನದಿಂದ ಬಂದುಬಿಟ್ಟು ತುಂಬ ಟೈಮ್ ಆಗಿತ್ತು ಅಂತೇಳಿ ಅರ್ಜೆಂಟಲ್ಲಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನನ್ನ ಫ್ರೆಂಡ್ದು ಶ್ರೀಮಂತ ಇದೆ ಅಂತ ಹೇಳಿದ್ನಲ್ವ, ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಸೊ ಬನ್ನಿ, ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಸೊ ನಾನು ಬುದ್ಧ ಅವಳಿಗೆ ಗಿಫ್ಟ್ ತೊಗೊಂಡ್ಬಿಟ್ಟು ಪ್ಯಾಕ್ ಮಾಡಿಸ್ದೆ. ಪ್ಯಾಕಿಂಗ್ ಎಲ್ಲ ಆಯಿತು, ಬನ್ನಿ ಹೋಗೋಣ. ನಾನೇ ತುಂಬ ಲೇಟಾಗಿ ಹೋಗಿಬಿಟ್ಟಿದ್ದೆ, ಯಾಕೆಂದರೆ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನ್ನ ಬರ್ಡೇ ಇತ್ತು ಅಂತೇಳ್ಬಿಟ್ಟು ಅವಳಿಗೆ ಗೊತ್ತು. ಸೊ ವಿಶ್ ಮಾಡಿದ್ಲು. ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಊಟ ಮಾಡೋಣ ಅಂತೇಳ್ಬಿಟ್ಟು ಆಮೇಲೆ ಹೋದೆ ಊಟ ಮಾಡೋದಕ್ಕೆ. ತುಂಬ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಬೇಗ ಊಟ ಮಾಡಿಬಿಟ್ಟು ಹೊರಡೋಣ ಅಂತೇಳ್ಬಿಟ್ಟು, ಯಾಕೆಂದರೆ ನನ್ನ ಮಗಳು ಸ್ಕೂಲಲ್ಲಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳನ್ನು ಬೇರೆ ಪಿಕಪ್ ಮಾಡಿಕೊಂಡು ಮನೆಗೆ ಬೇರೆ ಕರ್ಕೊಂಬರ್ಬೇಕಿತ್ತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮೂರು ಸ್ಪೆಷಲ್ಲು ಜೋಳದ ರೊಟ್ಟಿ ಅಂತೇಳ್ಬಿಟ್ಟು ತುಂಬ ವೆರೈಟಿ ಮಾಡಿದರು, ಚೆನ್ನಾಗಿತ್ತು. ನನಗೆ ಅದರ ಅಷ್ಟರಲ್ಲೂ ನನಗೆ ಆಲೂ ಫ್ರೈ ಅಂತೇಳ್ಬಿಟ್ಟು ಆಲೂಗಡ್ಡೆ ಫ್ರೈ ಏನೋ ಮಾಡಿದರು. ಸೊ ಅದು ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಅಲ್ಲಿಂದ ನನ್ನ ಮಗಳನ್ನ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ಮನೆಗೆ ಬಂದು ಅವಳನ್ನ ತಿರ್ಗಾ ಟ್ಯೂಷನ್ಗೆ ಬಿಟ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋದೆ ನಾನು. ನನ್ನ ಫ್ರೆಂಡು ಕೂಡ ಫೋನ್ ಮಾಡಿಬಿಟ್ಟು ಬಾ ಅಂತ ಕರೀತಾ ಇದ್ಲು. ಅಲ್ಲೋಗಿ ನೋಡಿದ್ರೆ ಸರ್ಪ್ರೈಸ್ ಕೇಕ್ ಕಟ್ಟಿಂಗು. ಸೊ ನಾನು ಫೋಟೋ ಹಾಕ್ತೀನಿ ನೋಡಿ, ನನ್ನ ಫ್ರೆಂಡು ಮತ್ತು ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅಲ್ಲಿದ್ದ ಮುಗಿಸ್ಕೊಂಡು ಮನೆಗೆ ಬಂದೆ. ನನ್ನ ಮಗಳು ಕೇಕ್ ತೊಗೊಂಬಂದಿದ್ಲು. ಸೊ ಅವಳು ಕೇಕ್ ಕಟ್ ಮಾಡಿಸಿದ್ಲು. ಫಸ್ಟ್ ಟೈಮ್ ನನ್ನ ಮಗಳು ನನಗೆ ಕೇಕ್ ಕಟ್ ಮಾಡಿಸಿದ್ದು, ತುಂಬ ಖುಷಿ ಆಯಿತು. ಸೊ ಟೋಟಲಿ ನನ್ನ ಬರ್ಡೇ ತುಂಬ ಒಂಥರ ಸರ್ಪ್ರೈಸ್ ಥರ ಇತ್ತು. ಒಂದಾದ್ಮೇಲೆ ಒಂದು ಕೇಕ್ ಕಟ್ಟಿಂಗ್. ಏನಿಲ್ಲ ಅಂತಂದರೂ ನಾನು 4 ಕೇಕ್ ಕಟ್ ಮಾಡಿದ್ದೀನಿ ನನ್ನ ಬರ್ಡೇಗೆ. ಸೊ ನನ್ನ ಮಗಳಿಗೆ ಕೇಕ್ ತಿನ್ನು ಅಂತಂದರೆ ತಿನ್ನೋಕ್ಕೆ ಬಂದೇ ಇಲ್ಲ. ಅದನ್ನು ಮುಗಿಸ್ಕೊಂಡು ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋದೆ. ಅದನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದೆ. ಅಮೃತಹಳ್ಳಿಲಿ ಮಾರಮ್ಮ ಅಂತೇಳ್ಬಿಟ್ಟು ಟೆಂಪಲ್ ಇದೆ. ನಾನು ತುಂಬಾ ನಂಬ್ತೀನಿ ಆ ದೇವ್ರನ್ನ. ಎವ್ರಿ ಫ್ರೈಡೇ ನಾನು ಈ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ. ಸೊ ಇವತ್ತಿನ ಡೇ ನಂದು ತುಂಬ ಚೆನ್ನಾಗಿತ್ತು. ದೇವಸ್ಥಾನದಿಂದ ಮನೆಗೆ ಬಂದೆ.
ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ನಾನು ತುಂಬ ನಂಬ್ತೀನಿ ಆ ದೇವ್ರನ್ನ. ಅಮೃತಹಳ್ಳಿಲಿದೆ ಮಾರಮ್ಮ ಟೆಂಪಲ್ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಯಾರೆಲ್ಲ ಅಹಲ್ಯ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.